ಜೀವನದಲ್ಲಿ ಒಮ್ಮೆ ಕಳೆದು ಹೋದರೆ ಮತ್ತೆ ಬರದೇ ಇರೋದು ಅಂದರೆ ಅದು ಕಾಲ, ಸಮಯ. ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ, ಇವತ್ತು ನಾವೆಲ್ಲರೂ ತುಂಬ ಅತ್ಯದ್ಭುತವಾದ ಕಾಲವನ್ನು ಕಳೀತಾ ಇದ್ದೀವಿ. ಇದಕ್ಕೆ ತುಂಬಾ ಒಂದು ಹೆಮ್ಮೆ ಇದೆ. ಸೊ ಇವತ್ತಿನ ಸಮ್ಮೇಳನದ ವಿಷಯ ಉದ್ಯೋಗಿಗಳ ಉಳಿಸುವಿಕೆ, ಹಾಗೆ ತಂತ್ರಜ್ಞಾನ ಮತ್ತು ಆ ಸವಾಲುಗಳನ್ನು ಎದುರಿಸೋದು ಹೇಗೆ ಅಂತ. ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾದವು, ವಿಚಾರಗಳನ್ನು ಹಂಚಿಕೊಂಡ್ರು. ಇದೀಗ ಸಭೆಯನ್ನು ಉದ್ದೇಶಿಸಿ ಶ್ರೀಯುತ ಡಾಕ್ಟರ್ ಮಂಜುನಾಥ ಗಂಗಾಧರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ಹೆಚ್ಚುವರಿ ಕಾರ್ಮಿಕ ಆಯುಕ್ತರು, ಕೈಗಾರಿಕಾ ಸಂಬಂಧಗಳು, ಕರ್ನಾಟಕ ಸರ್ಕಾರ, ನಮ್ಮ ಡಾಕ್ಟರ್ ಮಂಜುನಾಥ ಗಂಗಾಧರ್ ಅವರು. ವೇದಿಕೆಯ ಮೇಲೆ ಖ್ಯಾತನಾಮರು ಆಸೀನರಾಗಿರುವಾಗ ಹೆಚ್ಚುವರಿ ಆಯುಕ್ತನಾಗಿರುವ ನನಗೆ ಹೆಚ್ಚುವರಿ ಆಗಿಬಿಟ್ಟಿದೆ. ಯಾಕಂದರೆ ಇದುವರೆಗೂ ನಾವು ಹಾಸ್ಯರಸವನ್ನು ಭಾಳ ಅದ್ಭುತವಾಗಿ ನಮಗೆ ರಾಘವೇಂದ್ರ ಅವರು ಉಣಬಡಿಸಿದ್ದಾರೆ. ಆ ಹಾಸ್ಯ ಭರಿತದ ಹೊನಲಿನಲ್ಲಿ ನಮ್ಮ ತಲೆ ಕೂದಲೆಲ್ಲ ಹಾರೋಗ್ತಾಯಿತ್ತು ಅನ್ನೋ ಒಂದು ಭಾವನೆ ಆಗ್ತಾಯಿತ್ತು. ತಲೆ ಕೂದಲೆಲ್ಲ ಮುಟ್ಕೊಂಡು ನೋಡಿದೆ, ಮತ್ತು ನಂದು ನೆಕ್ಸ್ಟ್ ವಿಸಿಟ್ ಟು ಬಾರ್ಬರ್ ಶಾಪ್ ಯಾವಾಗ ಅಂತ. ಸ್ನೇಹಿತರೆ, ಇದು ಕನ್ನಡದ ಹಬ್ಬ, ಕನ್ನಡದ ಸಮ್ಮೇಳನ. ನನ್ನನ್ನು ಕರೆಸಿರೋದು HR ತಾಂತ್ರಿಕ ವಿಷಯಗಳ ತಂತ್ರಗಳನ್ನು ಹೇಳಿ ಅಂತ ನಾನೇನು ಭಾವಿಸ್ಕೊಂಡಿಲ್ಲ. ಯಾಕಂದರೆ ನಾನು HR ವಿಷಯಗಳನ್ನಾಗಲಿ ಅಥವಾ IR ವಿಷಯಗಳನ್ನಾಗಲಿ ಮಾತಾಡಲಿಕ್ಕೆ ಶುರು ಮಾಡಿದರೆ ಅದಕ್ಕೆ ಸುಮಾರು 6 ರಿಂದ 7 ಗಂಟೆ ಬೇಕಾಗತ್ತೆ. ಆಮೇಲೆ ನಮ್ಮ ಸ್ನೇಹಿತೆ ಇವತ್ತು ಬೆಳಗ್ಗೆ ಈಗ ಮಾಡ್ಕೊಂಡಿದ್ದು ಸ್ನೇಹಿತೆ, ಅವರು 1-2 ನಿಮಿಷದಲ್ಲಿ ಮಾತಾಡಿ ಅಂತೇನೋ ಹೇಳ್ದಂಗಿತ್ತು, 2-3 ಮಾತುಗಳಲ್ಲಿ ಅಂತ. ಖಂಡಿತ ಸಾಧ್ಯವಿಲ್ಲ. ಕನ್ನಡದ ಕಟ್ಟಾಳು, ಕನ್ನಡದ ಅಭಿಮಾನಿ, ಕನ್ನಡದ ಸಾಹಿತ್ಯದಲ್ಲಿ ಚಿನ್ನದ ಪದಕಗಳನ್ನು ಗಳಿಸ್ಕೊಂಡಿರುವ ನಾನು ಖಂಡಿತವಾಗೂ ವೇದಿಕೆ ಮೇಲೆ ಇರತಕ್ಕಂಥ ಮಹನೀಯರಿಗೆ ಅವರ ವಿನಂತಿ ಮೇರೆಗೆ ಕನಿಷ್ಠ 30 ನಿಮಿಷಗಳನ್ನಾದರೂ ಕೊಡಬೇಕು. ಯಾಕಂದರೆ ನಾನು ನಿಮ್ಮನ್ನು ಸಾಹಿತ್ಯದ ಇನ್ನೊಂದು ಮಜಲಿಗೆ ತೊಗೊಂಡೋಗ್ತೀನಿ. ನೀವು ಹಾಸ್ಯರಸ ನೋಡಿದ್ರಲ್ಲ, ನಾನು ಶೃಂಗಾರ ರಸಕ್ಕೂ ಕರ್ಕೊಂಡೋಗ್ತೀನಿ. ಮೇಡಮ್ ಎಲ್ಲರೂ ಸಿದ್ಧರಿದ್ದಾರೆ, ಮಹಿಳೆಯರು ಯಾವಾಗಲೂ ಫಸ್ಟಲ್ಲಿರ್ತಾರೆ. ಸೊ ವಿಮೆನ್ ಫಾಸ್ಟ್. ಹಾಸ್ಯರಸ ಜೊತೆಯಲ್ಲಿ HR ಮಾನವ ಸಂಪನ್ಮೂಲ ವೃತ್ತಿನಿರತರು, ಇಲ್ಲಿ ನೆರೆದಿರೋರೆಲ್ಲರೂ ಅತ್ಯಂತ ಸಹೃದಯಗಳು, ರಸಿಕರು ಮತ್ತು ಕನ್ನಡ ಪ್ರೇಮಿಗಳು ಆಗಿರೋದ್ರಿಂದ ನಾನು ಕನ್ನಡದ ಕೆಲವೊಂದು ಮಜಲುಗಳನ್ನು ನಿಮಗೆ ನಾನು ಉಣಬಡಿಸ್ತೇನೆ. ಯಾಕಿದು ಮುಖ್ಯ? HR ಪ್ರೊಫೆಷನಲ್ಸ್ ನಾವು ಯಾವಾಗಲೂ, ಮಾನವ ಸಂಪನ್ಮೂಲ ಅಧಿಕಾರಿಗಳು ಯಾವಾಗಲೂ ಸ್ಟ್ರೆಸ್ನಲ್ಲೇ ಕೆಲಸ ಮಾಡ್ತಿರ್ತೀರಿ. ದಿನ ಬೆಳಗ್ಗೆ ಆದರೆ ಯಾರನ್ನ ಟರ್ಮಿನೇಟ್ ಮಾಡಬೇಕು, ಲೇ ಆಫ್ ಅಪ್ಲಿಕೇಶನ್ ಹೆಂಗೆ ರೆಡಿ ಮಾಡಬೇಕು, ಟರ್ಮಿನೇಷನ್ ಹೆಂಗೆ ಮಾಡಬೇಕು, ಆಮೇಲೆ ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅರ್ಜಿನ ಹೆಂಗೆ ಕೊಡಬೇಕು, ಅಲ್ಲಿ ಆ ಮುಸುಡಿಗಳನ್ನ ನೋಡ್ಕೊಂಡು ಬಂದು ಏನು ಮಾಡಬೇಕು, ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ಭಾಳ ನೊಂದ ಜೀವಿಗಳಾಗಿಬಿಟ್ಟಿರ್ತೀರಿ ನೀವು. ನೊಂದ ನಾಣಿ ಅಂತ ಯಾವುದೋ ಒಂದು ಕೆಲವೊಂದು ಯೂಟ್ಯೂಬಲ್ಲಿ ನೋಡ್ತಿದ್ದೆ. ನೀವೆಲ್ಲ ನೊಂದ ನಾಣಿಗಳಾಗ್ಬಿಟ್ಟಿರ್ತೀರ. ಅದರಿಂದ ನಾನೊಂದು ಕೆಲವೊಂದು ವಿಷಯಗಳನ್ನ ನಿಮ್ಮಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೂ ಮುಂಚೆ ಕೆಲವೊಂದು ವಿಷಯಗಳನ್ನು ಮಾತ್ರ ನಿಮ್ಮ ಗಮನಕ್ಕೆ ತರ್ತೇನೆ. ಇದು ಸ್ವಲ್ಪ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟತಕ್ಕಂಥ ವಿಷಯ. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. HR ಮ್ಯಾನೇಜರ್ಸ್, ಮಾನವ ಸಂಪನ್ಮೂಲ ಅಧಿಕಾರಿಗಳು ಮಾನವ ಅಭಿವೃದ್ಧಿಗೆ ಕೆಲಸ ಮಾಡತಕ್ಕಂಥದ್ದು. ಯಾರ ಅಭಿವೃದ್ಧಿ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸೂಚ್ಯಾಂಕ ಏನು ಹೇಳುತ್ತೆ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ನಿಮ್ಮ ಕಾಣಿಕೆ ಏನು? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಯಾತಕ್ಕೆ ನಮ್ಮ ದೇಶದಲ್ಲಿ ಸೂಚ್ಯಾಂಕ ಪತನ ಆಗ್ತಾಯಿದೆ? ಏನಿದು ರೋಚಕ ವಿಷಯಗಳು? ನಿಮ್ಮ ಕಾರ್ಯವ್ಯಾಪ್ತಿ ನೀವು ದುಡಿತಾ ಇರತಕ್ಕಂಥ ಸಂಸ್ಥೆಗಳಿಗೆ ಮಾತ್ರ ಸೀಮಿತ ಆಗಬಾರ್ದು. ಈಗ ನೀವು ಮಾಡ್ತಾ ಇರೋ ಕೆಲಸ ಏನಾಗಿದೆ,
ನೀವು ದುಡಿತಾ ಇರತಕ್ಕಂಥ ಸಂಸ್ಥೆಗಳಿಗೆ ಮಾತ್ರ ಸೀಮಿತ ಆಗಿದೆ, ಅದಕ್ಕೆ ಕೇಂದ್ರೀಕೃತ ಆಗಿದೆ. ನಿಮ್ಮ ತಂತ್ರಗಳು ಮಂತ್ರಗಳು ಎಲ್ಲ ಆ ಒಂದು ಆಬ್ಜೆಕ್ಟಿವ್ಸ್ ಎಲ್ಲ ನಿಮ್ಮ ಸಂಸ್ಥೆಗೆ ಸೀಮಿತ ಆಗಿರೋದ್ರಿಂದ ಯು ಆರ್ ನಾಟ್ ಏಬಲ್ ಟು ಲುಕ್ ಬಿಯಾಂಡ್ ದಿ ಕಂಪನಿ. ಸೊ ಅಲ್ಲಿಗೇನಾಗುತ್ತೆ, ನಿಮ್ಮ ದೃಷ್ಟಿಕೋನ ಭಾಳ ಸಂಕುಚಿತ ಆಗುತ್ತೆ. ವಾಟ್ ಈಸ್ ದಿ ವರ್ಲ್ಡ್ ಆಫ್ ವರ್ಕ್? ಕಾರ್ಮಿಕ ಉದ್ಯೋಗ ಪ್ರಪಂಚ ಮತ್ತು ವರ್ಲ್ಡ್ ಆಫ್ ಹ್ಯೂಮನ್ ರಿಸೋರ್ಸಸ್ ಒಂದಕ್ಕೊಂದು ಏನಾದರೂ ಪೂರಕವಾಗಿದೆಯಾ? ಹೌ ಈಸ್ ವರ್ಲ್ಡ್ ಆಫ್ ವರ್ಕ್? ವಾಟ್ ಆರ್ ದ ಡೈನಮಿಕ್ಸ್ ಆಫ್ ವರ್ಲ್ಡ್ ಆಫ್ ವರ್ಕ್? ವರ್ಲ್ಡ್ ಆಫ್ ವರ್ಕ್ ಯಾವ ರೀತಿ ಬದಲಾವಣೆಗಳಾಗ್ತಾ ಇದೆ? ವಾಟ್ ರಿಫ್ಲೆಕ್ಟ್ಸ್, ವಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ದೇರ್ ಇನ್ ದಿ ವರ್ಲ್ಡ್ ಆಫ್ ವರ್ಕ್ ಆ್ಯಂಡ್ ವಾಟ್ ಈಸ್ ಇಟ್ಸ್ ಇಂಪ್ಯಾಕ್ಟ್ ಆನ್ HR ಪ್ರಾಕ್ಟೀಸಸ್? ಎಲ್ಲರಿಗೂ ಗೊತ್ತಿದೆ ಈ ಒಂದು ಹಾಲಲ್ಲಿ ದಿ ವರ್ಲ್ಡ್ ಈಸ್ ಗೋಯಿಂಗ್ ಅಂಡರ್ ಗ್ರೇಟ್ ಕ್ರೈಸಿಸ್, ಖೇಯಾಸ್, ಕನ್ಫ್ಯೂಷನ್, ಅನ್ಸರ್ಟೆನಿಟಿ. ಈಗ ನಾವು ರಿಟೆನ್ಷನ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಿ. ರೆಸಿಗ್ನೇಷನ್ ಯುಗ, ಟರ್ಮಿನೇಷನ್ ಯುಗ. ಬೆಳಗ್ಗೆ ನೀವು ಕ್ಯಾಬಲ್ಲಿ ಕೂತ್ಕೊಂಡು ಕಾರ್ಖಾನೆಗೆ ಅಥವಾ ನಿಮ್ಮ ಕೆಲಸದ ಸ್ಥಳಕ್ಕೆ ಹೋಗ್ತಾ ಇರ್ತೀರಾ, ನಿಮಗೆ ಫೋನ್ ಬರುತ್ತೆ, ಹೇ ಬರಬೇಡ ಹಂಗೆ ವಾಪಸ್ ಹೋಗ್ಬಿಡು ಮನೆಗೆ, ಅಲ್ವಾ? ವಾಪಸ್ ಮನೆಗೆ ಹೋಗ್ಬಿಡಿ, ಬರಬೇಡಿ. ಸೊ ವಜಾ ಯುಗ ಕೂಡ ಪ್ರಾರಂಭ ಆಗಿದೆ. ವಜಾ ಯುಗ, ರಾಜೀನಾಮೆ ಯುಗ. ಇಂಥ ಒಂದು ಅನ್ಸರ್ಟೈನ್ ಪರಿಸ್ಥಿತಿನಲ್ಲಿ HR ಮ್ಯಾನೇಜರ್ಸ್ಗಳು ಯಾವ ದಿಕ್ಸೂಚಿ ಇಟ್ಕೊಂಡು ಕೆಲಸ ಮಾಡಬೇಕು, ಯಾವ ದಿಕ್ಸೂಚಿ ಮುಖೇನ ಅವರು ಹ್ಯೂಮನ್ ಡೆವಲಪ್ಮೆಂಟ್ ಸೂಚ್ಯಾಂಕ, ಮಾನವ ಅಭಿವೃದ್ಧಿ ಸೂಚ್ಯಾಂಕಕ್ಕೆ ಯಾವ ರೀತಿ ತಮ್ಮ ಕಾಣಿಕೆಯನ್ನು ಕೊಡ್ಬೋದು ಅನ್ನೋದನ್ನು ನಾವೀಗ ಯೋಚನೆ ಮಾಡತಕ್ಕಂಥ ಸಂದರ್ಭಗಳು. ಇವಾಗೆಲ್ಲ ತುಂಬ ಜನ ESG ಗೋಲ್ಸ್ ಅಂತ ಹಿಡ್ಕೊಂಬಿಟ್ಟಿದ್ದಾರೆ. ನಾನು ಯಾವುದೇ ಕಾರ್ಖಾನೆಗೂ ಹೋದ್ರೂ ಪರಿಸರ, ಸಾಮಾಜಿಕ ಮತ್ತು ಗವರ್ನೆನ್ಸ್, ಆಡಳಿತ, ಈ 3 ತತ್ವಗಳ ಆಧಾರದ ಮೇಲೆ ಈಗ ಬಿಸ್ನೆಸ್ ಮಾಡೆಲ್ಸ್ಗಳು ಬಿಲ್ಡ್ ಆಗ್ತಾ ಇದೆ. ಸೊ ಈ ESG ಮಾಡೆಲ್ನಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಗಳ ಪಾತ್ರವೇನು? ಅವರು ಯಾವ ರೀತಿ ಬಿಸ್ನೆಸ್ ಮಾಡೆಲ್ಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಬಿಸ್ನೆಸ್ ಪ್ಯಾರಾಮೀಟರ್ಸ್ನಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಇನ್ನೊಂದು ಮಾಡೆಲ್ ಜ್ಞಾಪಕಕ್ಕೆ ಬಂತು. ಇದೆಲ್ಲ ನಿಮಗೂ ಗೊತ್ತಿರತಕ್ಕಂಥದ್ದೇ. PPP ಮಾಡೆಲ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲ, ಅದು ಹಳೇದು. ಇದು ಪ್ಲ್ಯಾನೆಟ್, ಪೀಪಲ್, ಪ್ರಾಫಿಟ್ಸ್. ಈ 3 ಅಂಶಗಳು ಭಾಳ ದೊಡ್ಡ ದಿಕ್ಸೂಚಿಯನ್ನು ಮಾನವ ಸಂಪನ್ಮೂಲ ಅಧಿಕಾರಿಗಳಿಗೆ ಕೊಡುತ್ತೆ ಅಂತ ನನ್ನ ಭಾವನೆ. ಬಹುಶಃ ಈ ಒಂದು ಸುಂದರವಾದ ಜಗತ್ತು, ನಮ್ಮ ಸುಂದರವಾದ ಕನ್ನಡ ಭಾಷೆ, ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಕನ್ನಡ ಭಾಷಿಕರು, ಎಷ್ಟು ವರ್ಷ ಇರ್ಬೋದು ಈ ಪ್ಲ್ಯಾನೆಟು? ಈಗಲೇ ನೋಡ್ತಾ ಇದ್ದರೆ ದೇಶಗಳ ನಡುವೆ ದೊಡ್ಡ ದೊಡ್ಡ ಕದನಗಳು ನಡೀತಾ ಇದೆ. ಗ್ಲೋಬಲ್ ರಿಸೆಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಪ್ಲ್ಯಾನೆಟ್ನ ಉಳಿಸ್ಕೊಳ್ಳೋತಕ್ಕಂಥ ಪ್ಲ್ಯಾನೇ ಇಲ್ಲ ಯಾರ ಹತ್ರನೂ. ದೊಡ್ಡ ದೊಡ್ಡ ಅಭಿವೃದ್ಧಿ ಹೊಂದಿದ ದೇಶಗಳು ಕೂಡ ಈ ಪ್ಲ್ಯಾನೆಟ್, ನಾವು ವಾಸ ಮಾಡಿರತಕ್ಕಂಥ ಈ ಒಂದು ಜಗತ್ತು ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋದೇ ಇಲ್ದಿದ ಮೇಲೆ, ಜಗತ್ತೇ ಇಲ್ದಿದ ಮೇಲೆ ಮಾನವ ಸಂಪನ್ಮೂಲ ಅಭಿವೃದ್ಧಿಪಡಿಸತಕ್ಕಂಥ ಅಧಿಕಾರಿಗಳು ಎಲ್ಲಿ ಸೃಷ್ಟಿಯಾಗಬೇಕು? ಅದು ಪರಿಸರದ ಬಗ್ಗೆ ಇರತಕ್ಕಂಥ ಕಾಳಜಿ. ಪೀಪಲ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಹ್ಯೂಮನ್ ರಿಸೋರ್ಸಸ್. ವಿ ಶುಡ್ ಸ್ಟಾಪ್ ಐಡೆಂಟಿಫೈಯಿಂಗ್ ಲೇಬರರ್ಸ್ ಆ್ಯಸ್ ಕಮಾಡಿಟೀಸ್. ಕಮಾಡಿಫಿಕೇಷನ್ ಆಫ್ ಲೇಬರ್ ಅಂತಾರೆ. ಲೇಬರ್ ಒಂದು ವಸ್ತು ಅಲ್ಲ, ಅವನು ಒಬ್ಬ ಜೀವ ಇರತಕ್ಕಂಥ ಒಬ್ಬ ಜೀವಿ. ಆ ಜೀವಿಯನ್ನು ಯಾವ ರೀತಿ ನಾವು ನೋಡ್ಕೊಳ್ತಾ ಇರಿ, ಯಾವ ರೀತಿ ತೊಡಗಿಸ್ಕೊಳ್ತೀವಿ. ಇನ್ಕ್ಲೂಸಿವ್ ಗ್ರೋತ್ ಅಂತ ಇದೆಯಲ್ಲ, ಅದು ನಿಜವಾಗ್ಲೂ ಇನ್ಕ್ಲೂಸಿವ್ ಗ್ರೋತ್ ಅಲ್ವೇ ಅಲ್ಲ. ಹೌ ಮೆನಿ ಪೀಪಲ್ ಆರ್ ಲೆಫ್ಟ್ ಔಟ್ ಫ್ರಮ್ ದಿ ಗ್ರೋತ್ ಪ್ಯಾರಾಡೈಮ್? ಎಷ್ಟು ಜನ ಬಡತನ ರೇಖೆದಲ್ಲೇ ಇನ್ನೂ ಇದ್ದಾರೆ. ಒಂದೇ ಒಂದು ಹೆಣ್ಣುಮಗುವಿಗೆ, ಶಿ ಈಸ್ ಅ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಶಿ ಈಸ್ ಅ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಈ ದೇಶದ ಸಂವಿಧಾನಾತ್ಮಕವಾಗಿ ಇರತಕ್ಕಂಥ ಒಬ್ಬ ಪ್ರಜೆ ತುಂಬು ಗರ್ಭಿಣಿ. ಆಕೆ ಆಸ್ಪತ್ರೆಗೆ ಹೋಗ್ತಾರೆ. ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿಗಳು, ನಿನ್ನ ಹತ್ರ ಆಧಾರ್ ಕಾರ್ಡ್ ಇಲ್ಲ, ತಾಯಿ ಕಾರ್ಡ್ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಆ ತಾಯಿ ತನ್ನ 2 ಮಕ್ಕಳೊಂದಿಗೆ ಸಾವನ್ನಪ್ಪುತ್ತಾಳೆ. ಈಸ್ ದಿಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್? ಹ್ಯೂಮನ್ ರಿಸೋರ್ಸ್ ಆಫೀಸರ್ಸ್ ನಮ್ಮ ಕೆಲಸಗಳು ಬರೀ 4 ಗೋಡೆ ಮಧ್ಯೆ ಮಾತ್ರನಾ? ನಾವುಗಳು ಇದಕ್ಕೆಲ್ಲ ಜವಾಬ್ದಾರಲ್ವಾ?
ಕೇವಲ ಆಧಾರ್ ಕಾರ್ಡ್ ಇಲ್ಲ ಅಂತ ನಾವು ಈ ಥರ ನಮ್ಮ ದೇಶದ ಪ್ರಜೆಗಳನ್ನ ನೋಡ್ಕೋಬೋದಾ? ಇದನ್ನು ಕೂಡ ಆ ಒಂದು ಪ್ಯಾರಾಡೈಮ್ ಏನಿದೆ, ಪೀಪಲ್, ಪ್ಲ್ಯಾನೆಟ್, ಪ್ರಾಫಿಟ್ಸ್ ಇದೆಯಲ್ಲ, ಪ್ರಾಫಿಟ್ಸ್ ಬೇಕು. ಯಾಕಂದರೆ ಪ್ರಾಫಿಟ್ಸ್ ಇಲ್ಲ ಅಂತಂದರೆ ಯಾವುದೇ ಅಭಿವೃದ್ಧಿ ಕಾಣೋಕ್ಕಾಗಲ್ಲ. ಆದರೆ ಪ್ರಾಫಿಟ್ ಶೇರಿಂಗ್ಸ್ನಲ್ಲೇ ಇರೋದು ಪ್ರಾಬ್ಲಮ್. ನನ್ನಲ್ಲಿರತಕ್ಕಂಥ ಎಲ್ಲ ವ್ಯಾಜ್ಯಗಳೂ ಪ್ರಾಫಿಟ್ಸ್ ಶೇರಿಂಗ್ನಲ್ಲಿ ತಾರತಮ್ಯ ಇದೆ. ಕೇವಲ 2%, 3%, 10% ಯಾವಾಗಲೂ ಡೇಟಾ ಬರ್ತಾ ಇರುತ್ತೆ. ಅಷ್ಟು ಜನರ ಹತ್ರ ದೇಶದ ಅಥವಾ ಪ್ರಪಂಚದ 70ರಿಂದ 80% ಸಂಪತ್ತು ಅವ್ರ ಹತ್ರನೇ ಇದೆ. ಬಡ ಜನರ ಹತ್ರ ಸಂಪತ್ತೇ ಇಲ್ಲ. ಬಡವರಾಗೇ ಇರ್ತಾ ಇದ್ದಾರೆ. ಶ್ರೀಮಂತಕರು, ಬಿಗ್ ಟೆಕ್ ಕಂಪನೀಸ್ ಅಂತ ಏನಂತೀವಿ, ದಟ್ ಕ್ಯಾಪಿಟಲ್ ಎಜಿಮೋನಿ, ದಟ್ ಕ್ಯಾಪಿಟಲ್ ಅಪ್ರೈಸಲ್, ಅವು ಭಾಳಷ್ಟು ಗಟ್ಟಿ ಆಗ್ತಾಯಿದೆ. ಅದರಿಂದ ಗ್ರೋಯಿಂಗ್ ಇನ್ಇಕ್ವಾಲಿಟಿ, ಅಸಮಾನತೆ ಕಂಡು ಬರ್ತಾ ಇದೆ. ಪಾವರ್ಟಿ ಇಂಡೆಕ್ಸ್ ಆಗಿರ್ಬೋದು, ಹಂಗರ್ ಇಂಡೆಕ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ನಮ್ಮ ದೇಶ ಬಾಂಗ್ಲಾದೇಶ, ಶ್ರೀಲಂಕಾಗಿಂತ ಶೋಚನೀಯ ಸ್ಥಿತಿಯಲ್ಲಿದೆ. ಇದರ ಕಡೆ ಕೂಡ ನಾವು ಗಮನ ಹರಿಸಬೇಕು. ಜಾಗತಿಕ ಪರಿಣಾಮಗಳು ಯಾವ ರೀತಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತೆ. ಕೋವಿಡ್-19 ಬಗ್ಗೆ ತುಂಬ ಚರ್ಚೆಗಳು ನಡೀತು. ಕೋವಿಡ್-19 ಟೈಮ್ನಲ್ಲಿ ಎಲ್ಲ ಕಾರ್ಖಾನೆಗಳು, ಎಲ್ಲ ಸಂಸ್ಥೆಗಳು ಕಾಯ ವಾಚ ಮನಸ್ಸ ಕೆಲಸ ಮಾಡಿರೋದು ನಾವು ನೋಡಿದ್ದೀವಿ. ನಾವು ಅನೇಕ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ಕೂಡ ಕೆಲಸ ಮಾಡಿದ್ದೀವಿ. ಮತ್ತು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಜಾಬ್ಸ್, ಕೆಲಸ ಇದ್ದರೆ ಅಲ್ವಾ ನಿಮ್ಮ ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಇದ್ದರೆ ಅಲ್ವಾ ನಿಮ್ಗೆ ಕೆಲಸ ಸಿಗೋದು. ಬಟ್ ಅನ್ಫಾರ್ಚುನೇಟ್ಲಿ ವಾಟ್ ಹಸ್ ಹ್ಯಾಪನ್ಡ್, ವಿ ಹ್ಯಾವ್ ರೀಚ್ಡ್ ದಿ ಎಂಡ್ ಆಫ್ ರೆಗ್ಯುಲರ್ ಜಾಬ್ಸ್ ಅನ್ನೋದು ಗ್ಲೋಬಲ್ನಲ್ಲಿ ಎಲ್ಲೂ ಇಲ್ಲ. ಪರ್ಮನೆಂಟ್ ಜಾಬ್ಸ್ ಎಲ್ಲೂ ಇಲ್ಲ. ಎಲ್ಲ ಕಡೆನೂ ಕಾಂಟ್ರಾಕ್ಚುವಲ್ ಲೇಬರ್ಸ್ಗಳು ಇರೋದರಿಂದ, ಮತ್ತೀಗ ನಾವು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಕೂಡ ತಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು HR ಮ್ಯಾನೇಜರ್ಸ್ಗಳು ಹೆಚ್ಚಿನ ವಿವಾದಗಳು, ಹೆಚ್ಚಿನ ಅಸಮಾನತೆಗಳನ್ನ ಕಾಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ರೆಸಿಗ್ನೇಷನ್ ರೆವಲ್ಯೂಷನ್ ಬಗ್ಗೆ ನಾನು ಮಾತಾಡಲ್ಲ. ಈಗಾಗಲೇ ರಾಜೀನಾಮೆ ಪರ್ವ, ವಜಾ ಪರ್ವಗಳ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಸೊ ಇವು ನನಗನ್ಸೋ ಪ್ರಕಾರ ತುಂಬ ಚಾಲೆಂಜಸ್ ವಿಚ್ ಇಸ್ ಟು ಬಿ ಫೇಸ್ಡ್ ಬೈ ದಿ HR ಮ್ಯಾನೇಜರ್ಸ್. ಆಮೇಲೆ ಕನ್ನಡದ ಬಗ್ಗೆ ಬರೋಣ. ಮಾನವ ಸಂಪನ್ಮೂಲ ವೃತ್ತಿನಿರತ ಕನ್ನಡ ಸಮ್ಮೇಳನದಲ್ಲಿ ಏನು ನಮ್ಮ HR ಆಫೀಸರ್ಸ್ಗಳು ಇನ್ನೂ ಹೆಚ್ಚಿನ ಸಂದರ್ಭಗಳಲ್ಲಿ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಕನ್ನಡವನ್ನು ಹೇಗೆ ಬಳಸಬೇಕು, ಕನ್ನಡವನ್ನು ಹೇಗೆ ಉಳಿಸ್ಬೇಕು. ಆಯ್ತಪ್ಪ, ವರ್ಷಕ್ಕೊಂದು ಸಾರಿ ಕೆಂಪೇಗೌಡರು ಮತ್ತು ಅವರೆಲ್ಲ ಟೀಮ್ನವರು ಒಂದು ವರ್ಷ ಕರೆಸ್ಬಿಟ್ಟು ಸಮ್ಮೇಳನ ಮಾಡಿದ್ರೆ ಆಗಲ್ಲ. ಮುಂದೆ ಏನು ಮಾಡಬೇಕು, ನಾಳೆ ಏನು ಮಾಡಬೇಕು, ಮುಂದಿನ ವರ್ಷಕ್ಕೆ ಕಾರ್ಯಯೋಜನೆ ಏನು, ನಾವೆಲ್ಲ ಇನ್ನೂ ಹೇಗೆ ಸಂಘಟಿತರಾಗಿ ಕನ್ನಡವನ್ನು, ಕನ್ನಡ ಭಾಷೆಯನ್ನು ಬಳಸಬಹುದು ಅನ್ನೋದು ಕೂಡ ಒಂದು ಚಾಲೆಂಜ್. ಆ ಚಾಲೆಂಜ್ಗಳನ್ನ ನಿಮ್ಮ ಹತ್ರ ಈಗ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಯಾರು ಕೂಡ ಕನ್ನಡದಲ್ಲಿ ಮಾತಾಡೋದಕ್ಕೆ ಕೀಳಿರಿಮೆ ಅನ್ನೋದೇ ಬೇಡ. ಕನ್ನಡ ಭಾಷೆಯಲ್ಲಿ ಪ್ರಭುತ್ವವಾಗಿ ಮಾತಾಡ್ತೇನೆ. ಅದರಲ್ಲೇ ನಾನು ನನ್ನ ಕಾರ್ಮಿಕರೊಂದಿಗೆ ಮತ್ತು ಉನ್ನತ ಅಧಿಕಾರಿಗಳೊಂದಿಗೆ ಸಂವಹನ ಮಾಡ್ತೇನೆ ಅನ್ನೋ ಒಂದು ಅಭಿಪ್ರಾಯ ಬರಬೇಕು. ಲಾ ಡಿಕ್ಷನರಿ ಇದೆ, HR ಡಿಕ್ಷನರಿಯಲ್ಲಿದೆ. ಮಾನವ ಸಂಪನ್ಮೂಲ ನಿಘಂಟು ಒಂದು ಬೇಕಲ್ವಾ? ಒಬ್ಬರೊಬ್ಬರ ಹತ್ರನೂ ಒಂದೊಂದು ಪದಕ್ಕೆ ಪದ ವಿವರಣೆ ಇರ್ತವೆ. ಸೊ ವೈ ಡೋಂಟ್ ವಿ ಪ್ರಿಪೇರ್ ಒನ್ HR ಡಿಕ್ಷನರಿ? ನಿಘಂಟು ಬೇಕಾಗತ್ತೆ. ತಕ್ಷಣ ನಿಮಗೆ HR ಅನಾಲಿಟಿಕ್ಸ್ ಹೇಳಪ್ಪ ಕನ್ನಡದಲ್ಲಿ ಬರಲ್ಲ. HR ಆಡಿಟ್ ಹೇಳಪ್ಪ ಕನ್ನಡದಲ್ಲಿ ಬರಲ್ಲ. ಸೊ ಕ್ಯಾನ್ ವಿ ಪ್ರಿಪೇರ್, ಮೇಡಮ್ ಅಂತವರೆಲ್ಲ ಮೇಧಾವಿಗಳಿದ್ದಾರೆ, ಅವ್ರನ್ನ ಕುಂಡ್ರಿಸ್ಕೊಂಡು ಒಂದು ಸಣ್ಣ ಪುಸ್ತಕ, HR ಡಿಕ್ಷನರಿ, ಮಾನವ ಸಂಪನ್ಮೂಲ ನಿಘಂಟು ಇದ್ದರೆ ಆ ಪದಕೋಶ ಅಭಿವೃದ್ಧಿಯಿಂದ ನಮ್ಮ ನಡುವೆ ಸಂವಹನ. ನನಗೆ ಕನ್ನಡ ಜಾಸ್ತಿ ಬರಲ್ಲ, ನಾನು ಇಂಗ್ಲೀಷಲ್ಲೇ ಮಾತಾಡೋದು, ಕೋಟ್ ಹಾಕ್ಕೊಂಡಿದ್ದ ತಕ್ಷಣ ಇಂಗ್ಲೀಷ್ ಬಂದುಬಿಡುತ್ತೆ, ಇವೆಲ್ಲ ಕೀಳಿರಿಮೆ ಹೋಗಿಬಿಡುತ್ತೆ. ಮೂರನೇದು, ಕನ್ನಡದಲ್ಲಿ ಕಾರ್ಮಿಕ ಕಾನೂನುಗಳು ಅನುವಾದ ಆಗಬೇಕು. ಕಾರ್ಮಿಕ ಕಾನೂನುಗಳು ಕನ್ನಡದಲ್ಲಿ ಅನುವಾದ ಆಗಬೇಕು, ಸಾರಾಂಶಗಳು ಇಡಬೇಕು, ನ್ಯಾಯಾಲಯದ ಆದೇಶಗಳು, ಟಿಪ್ಪಣಿಗಳು ಎಲ್ಲ ಕನ್ನಡದಲ್ಲಿರಬೇಕು. ನಾನು ಬರೆಯತಕ್ಕಂಥ ಎಲ್ಲ ಆದೇಶಗಳು ಕನ್ನಡದಲ್ಲೇ ಇದೆ.
ಬಹುಶಃ ತುಂಬ ಜನ ನನ್ನ ಆದೇಶಗಳು ನೋಡಿರ್ಬೋದು. ವೆರಿ ವೆರಿ ಪವರ್ಫುಲ್ ಆದೇಶಗಳನ್ನ ಬರೆದಿದ್ದೀನಿ ಕನ್ನಡದಲ್ಲಿ. ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆಗಿರ್ಬೋದು, ನಿಮ್ಮ ಪೆನಾಲ್ಟಿ ಪ್ರಾವಿಷನ್ಸು, ಪೀನಲ್ ಪ್ರಾವಿಷನ್ಸು, ಎಲ್ಲ ಆದೇಶಗಳು ಕನ್ನಡದಲ್ಲಿದೆ ಎಕ್ಸೆಪ್ಟ್ ಪಾಶ್ ಆ್ಯಕ್ಟ್ ಅಪೀಲ್ ಕೇಸಸ್. ಆ ಪಾಶ್ ಆ್ಯಕ್ಟ್ ಅಪೀಲ್ ಕೇಸಸ್ ಮಾತ್ರ ಇಂಗ್ಲೀಷ್ನಲ್ಲಿ ನಾನು ಆದೇಶ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಕಾರಣ ಇದೆ, ಅದು ನಂತರ ನಿಮಗೆ ತಿಳಿಸ್ತೀನಿ. ಕಚೇರಿಗಳಲ್ಲಿ, ನಿಮ್ಮ ಕಚೇರಿಗಳಲ್ಲಿ ಎಲ್ಲ ಸಂವಹನವೂ ಅವನು ಮಲ್ಟಿ ಕಲ್ಚರಲ್ ಎನ್ವೈರನ್ಮೆಂಟಿಂದ ಬಂದಿರಲಿ. ಅವನು ಗುಜರಾತಿ ಆಗಿರಲಿ, ರಾಜಸ್ಥಾನಿ ಆಗಿರಲಿ, ರಷ್ಯನ್ ಆಗಿರಲಿ, ಕನ್ನಡದಲ್ಲಿ ಸಂವಹನ ಮಾಡಬಾರ್ದು ಅಂತೇನಲ್ವಲ್ಲ, ಅದು ಕೂಡ ಮಲ್ಟಿ ಕಲ್ಚರಲ್ ತಾನೇ. ಅದನ್ನೆಲ್ಲ ಬದಿಗೊತ್ಕೊಂಡು ನೀವು ಯೂನಿವರ್ಸಲ್ ಲ್ಯಾಂಗ್ವೇಜಲ್ಲಿ ಯಾಕೆ ಮಾತಾಡಬೇಕು? ಬೇಸಿಕ್ ನಾನು ಹೇಳ್ತಾ ಇರೋದು, ಬೇಸಿಕ್ ಕಮ್ಯುನಿಕೇಷನ್, ಬೇಸಿಕ್ ಸಂವಹನ, ಈವನ್ ಇನ್ ಎ ಮಲ್ಟಿ ಡೈವರ್ಸಿಟಿ ಎನ್ವೈರ್ನಮೆಂಟ್, ಕನ್ನಡ ಶುಡ್ ಬಿ ಸುಪ್ರೀಂ. ಆಂತರಿಕ ವಿಚಾರಣೆಗಳು, ನೀವು ಸ್ಥಾಯಿ ಆದೇಶಗಳನ್ನೆಲ್ಲ ಇಂಗ್ಲೀಷ್ನಲ್ಲಿ ಮಾಡಿಬಿಟ್ಟು ಕಾರ್ಮಿಕನ ಕೊಟ್ಟರೆ ಅವನಿಗೆ ತಲೆಬುಡ ಅರ್ಥವಾಗಲ್ಲ. ನೀವು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕಂಡಕ್ಟ್ ಮಾಡುವಾಗ ಅವನಿಗೆ ನೋಟಿಸ್ ಕೊಡ್ತೀರಿ, ಅವ್ನು ಮತ್ತೆ ಹೋಗ್ಬಿಟ್ಟು ಕನ್ನಡದಲ್ಲಿ ಕೊಡಿ ಅಂತಾನೆ. ಇವೆಲ್ಲ ಯಾತಕ್ಕೆ ಬೇಕು? ಮೊದಲೇ ಕನ್ನಡದಲ್ಲೇ ಮಾಡಿಬಿಡೋಣ, ವಿಚಾರಣೆಗಳೆಲ್ಲ ಕನ್ನಡದಲ್ಲೇ ನಡೀಲಿ, ಆದೇಶಗಳೆಲ್ಲ ಕನ್ನಡದಲ್ಲೇ ಬರಲಿ. ಇದಕ್ಕೆ ಮುಖ್ಯವಾಗಿ ನಿಮ್ಮ ಉನ್ನತ ಮಟ್ಟದ ಆಡಳಿತ ಮಂಡಳಿಯ ಪ್ರೋತ್ಸಾಹ ಬೇಕು. ಅವರ ಪ್ರೋತ್ಸಾಹಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗೂ ಆಗತ್ತೆ. ಕನ್ನಡೇತರರಿಗೂ ಕೂಡ ಕನ್ನಡ ಕಲಿಸತಕ್ಕಂಥ ಸಂಕಲ್ಪ ನಾವು ಮಾಡಬೇಕು. ಈ ಕನ್ನಡ ಬಳಕೆ ಹೆಚ್ಚಾಗಿ ಮಾಡಬೇಕು. ಸಂಧಾನ ಮಾತುಕತೆಗಳು, ಸಂಧಾನದ ಕೌಶಲ್ಯಗಳು, ನೆಗೋಸಿಯೇಷನ್ ಸ್ಕಿಲ್ಸ್ ಇವೆಲ್ಲ ಕನ್ನಡದಲ್ಲೇ ನೀವು ಮಾಡಬೇಕು ಅಂತ ಹೇಳಿ, ಇವು ನಿಮ್ಮ HR ಪ್ರೊಫೆಷನಲ್ಸ್ಗಳಿಗೆ ಇರತಕ್ಕಂಥ ಒಂದು ಚಾಲೆಂಜಸ್. ಕನ್ನಡದಲ್ಲಿ ನೀವು ಮಾಡಬೇಕು ಅಂತಂದರೆ. ಈಗ ಏನಪ್ಪ ಬರೀ ಇದನ್ನೇ ಹೇಳ್ತಾ ಇದ್ದಾರೆ, ಏನೋ ಶೃಂಗಾರ ಕಾವ್ಯ, ಶೃಂಗಾರ ರಸ ಅಂತೆಲ್ಲ ಹೇಳಿ ಸುಮ್ಮನೆ ಆಗಿಬಿಟ್ರು ಅಂತಲ್ಲ. ಈಗ ಅದಕ್ಕೆ ಬರೋಣ. ನೋಡಿ, ನೀವು ಸಾಹಿತ್ಯ ಓದಿದಷ್ಟು, ನೀವು ಯಾವುದೇ ಪ್ರಕಾರದ ಸಾಹಿತ್ಯ ಓದಿ, ಕವಿತೆ ಓದಿ, ಪ್ರಬಂಧ ಓದಿ, ಸಣ್ಣ ಕತೆ ಓದ್ರಿ, ಕಾದಂಬರಿ ಓದಿ, ನೀವು ಯಾವುದೇ ಕತೆ ಕಾದಂಬರಿಗಳು ಹೋದ್ರೂ ಪ್ರತಿ ದಿವಸ ನಿಮ್ಮಲ್ಲಿ ಲವಲವಿಕೆ ಕಂಡುಬರುತ್ತೆ, ನಿಮ್ಮಲ್ಲಿ ಉತ್ಸಾಹ ಕಂಡುಬರುತ್ತೆ, ನಿಮ್ಮಲ್ಲಿ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ, ಕಾರ್ಖಾನೆಗಳಲ್ಲಿ ಕೆಲಸದ ಒತ್ತಡಗಳನ್ನ ನಿವಾರಣೆ ಮಾಡಿಕೊಳ್ಳತಕ್ಕಂಥ ಸಂದರ್ಭಗಳು ಸಾಹಿತ್ಯದಿಂದ ನಿಮಗೆ ಸಿಗುತ್ತೆ. ಅದು ನನ್ನ ಅನುಭವಕ್ಕೆ ಬಂದಿದೆ. ಯಾಕಂದರೆ ನಾನು ಹೈಸ್ಕೂಲ್ ದಿನಗಳಿಂದನೂ, ಕಾಲೇಜ್ ದಿನಗಳಿಂದನೂ ಸಾಹಿತ್ಯವನ್ನು ಪ್ರಬಲವಾಗಿ ಓದ್ಕೊಂಡು ಬಂದಿರತಕ್ಕಂಥವನು. ಸೊ ನಿಮ್ಮ ಮುಂದೆ ಆಯ್ದ ಕೆಲವೊಂದು ವಿಷಯಗಳನ್ನ ಮಾತ್ರ ನಿಮಗೆ ಪ್ರಸ್ತಾಪ ಮಾಡ್ತಾನೆ. ನೀವೆಲ್ಲರೂ ಮುದ್ದಣ್ಣ ಕವಿ ಕೇಳಿದ್ದೀರಲ್ಲ? ಮುದ್ದಣ್ಣ ಕವಿ ಉಡುಪಿ ಮೂಲದವನು. 1869ರಲ್ಲಿ ಅವನು ಹುಟ್ಟುತ್ತಾನೆ. ನಾನು ಅವನು ಹುಟ್ಟ ಆದಮೇಲೆ 100 ವರ್ಷ ಆದಮೇಲೆ ಹುಟ್ಟಿದ್ದು, ಗೊತ್ತಾಯ್ತಲ್ವ? 1869ರಲ್ಲಿ ಹುಡ್ತಾನೆ, 1901ರಲ್ಲಿ ತೀರ್ಕೊಂಡ್ಬಿಡ್ತಾನೆ. ಸದ್ಯ ನಾನೇನು ತೀರ್ಕೊಂಡಿಲ್ಲ, ನೀವ್ಯಾಕೆ ತೀರ್ಕೊಂಡಿದ್ದೀರ? ಅವನು 30 ಇಯರ್ಸ್ವರೆಗೂ ಬದುಕಿರ್ತಾನೆ. ಮುದ್ದಣ್ಣ ಕವಿ ಬರೆದಿರತಕ್ಕಂಥ ಮುದ್ದಣ್ಣ ಮನೋರಮೆಯವರ ಒಂದು ಸಂವಾದ. ವರ್ಲ್ಡ್ ಲಿಟ್ರೇಚರ್ನಲ್ಲಿ ನಾನು ನೋಡ್ದಂಗೆ, ನಾನೇನು ಅಷ್ಟೊಂದು ಓದ್ಕೊಂಡಿಲ್ಲ, ವರ್ಲ್ಡ್ ಲಿಟ್ರೇಚರ್ ಅಂದರೆ ಇಟ್ಸ್ ಎ ವೆರಿ ಹ್ಯೂಜ್ ಸಮುದ್ರ ಇದ್ದಂಗೆ, ಅಂಥ ಅದ್ಭುತವಾದ ಒಂದು ಕನ್ನಡ ಕಸ್ತೂರಿ ಅಂದರೆ ಏನು, ಸಂಸ್ಕೃತ ಅಂದರೆ ಏನು, ಗಂಡ ಹೆಂಡತಿಯ ನಡುವೆ ಯಾವ ರೀತಿ ಸುಮಧುರವಾದ ಒಂದು ಮಾತುಕತೆಗಳು ನಡೆಯುತ್ತೆ ಅನ್ನೋದನ್ನು ಉದಾಹರಣೆಗೋಸ್ಕರ ನಾನು ನಿಮ್ಮ ಮುಂದೆ ಮುದ್ದಣ್ಣ ಮನೋರಮೆಯವರ ಒಂದು ಮಾತುಕತೆಯನ್ನು, ಒಂದು ಡೈಲಾಗ್ಸ್ನ ನಿಮ್ಮ ಮುಂದೆ ನಾನು ಓದ್ತೇನೆ. ಓದ್ಬೋದಾ? ಗಂಡ ಹೆಂಡತಿ ನಡುವೆ ಮಾತುಕತೆ ಶುರುವಾಗತ್ತೆ. ಮೊದಲಿಗೆ ಇಲ್ವಾ, ಯಾರ್ದಾದ್ರೂ ಕಣ್ಣು ಕೊಡೋಕ್ಕಾಗತ್ತಾ? ಮನೋರಮೆ ಫಸ್ಟ್ ಮಾತಾಡ್ತಾರೆ. ಮೆಲು ಮಾತಿನಿಂದ ಕೇಳಿಸ್ಕೊಂಬಿಡಿ, ಬಿಟ್ಬಿಡಿ, ಸುಮ್ಮನೆ ನೀವು ನಿಮ್ಮ ಕಿವಿಗೊಟ್ಟರೆ ಸಾಕು. ಓಕೆ, ಐ ವಿಲ್ ಸ್ಟಾರ್ಟ್ ರೀಡಿಂಗ್ ಇಟ್, ಡಸಂಟ್ ಮೈಂಡ್, ಲೆಟ್ ಇಸ್ ನಾಟ್ ರಸಭಂಗ ಆಗಬಾರ್ದು. ಮನೋರಮೆ ಮೆಲು ಮಾತಿನಿಂದ: ನೋಡು,
ಈ ಹಗಲುಗಳು ತುಂಬ ದೀರ್ಘವಾದವು. ಹಗಲು ഇരുಳು ಸುರಿಯುತ್ತಿರುವ ಕೊನೆಯಿಲ್ಲದ ಜಡಿ ಮಳೆಯಿಂದ ನನ್ನ ಮನಸ್ಸಿಗೆ ಬೇಸರವಾಗಿದೆ. ಆದುದರಿಂದ ಯಾವುದಾದ್ರೂ ಒಂದು ಒಳ್ಳೆಯ ಕಥೆಯನ್ನು ಹೇಳು ಅಂತ ಗಂಡನ್ನು ಕೇಳ್ತಾಳೆ. ಮುದ್ದಣ್ಣ, ಪ್ರಾಣೇಶ್ವರಿ, ಅದಕ್ಕೇನು ಅಡ್ಡಿ? ಇಷ್ಟೊಂದು ಆಸೆಯುಂಟಾಗಿದ್ದರೆ ಹೇಳಲುವುದೇನು ಮಹಾ. ಆದರೆ ಸೊಗಸಾದ ಯಾವ ಕಥೆಯನ್ನು ಹೇಳಲಿ? ಏನು ಭೋಜ ಪ್ರಬಂಧವೋ, ವಿಕ್ರಮ ವಿಜಯವೇ, ಮಹಾವೀರ ಚರಿತೆವೇ? ಅಯ್ಯೋ, ಇವುಗಳಲ್ಲಿ ನನಗೆ ಪ್ರೀತಿ ಇಲ್ಲ. ಇದ್ದರೂ ಸತ್ತರೂ ದಾರಿ ತೋರಿಸುವ ರಸಭರಿತವಾದ ಚರಿತೆಯಾಗಬೇಕು. ನಿನಗೆ ಯಾವ ರಸದಲ್ಲಿ ಇಷ್ಟ? ಶೃಂಗಾರ ರಸದಲ್ಲಿಯೋ, ವೀರರಸದಲ್ಲಿಯೋ, ಹಾಸ್ಯರಸದಲ್ಲಿಯೋ? ಯಾವ ರಸದಲ್ಲಿ ಎಂದರೇನು? ನವರಸಗಳಲ್ಲಿಯೂ. ಹಾಗಿದ್ದರೆ ಆ ಕತೆ ಯಾವುದು ಮತ್ತೆ? ರಾಮಾಯಣದಲ್ಲಿ ಯಾವುದಾದ್ರೂ ಒಂದು. ಹಾಗೆಯೇ ಆಗಲಿ, ಸೀತಾ ಸ್ವಯಂವರದ ಕಥೆಯನ್ನು ಹೇಳುತ್ತೇನೆ. ನಾನು ಈ ಮುಂಚೆಯೇ ಕೇಳಿದ್ದೇನಲ್ಲವೇ? ಏನು, ಸೀತಾಪರಣದ ಕಥೆಯಲ್ಲಿ ಆಸೆಯೇ ಇಲ್ಲ, ನನಗದು ಬೇಡ. ಮತ್ತಿನ್ನಾವ ಕಥೆಯನ್ನು ಹೇಳಬೇಕು? ಹೀಗೇಕೆ ಹೇಳುತ್ತೀಯೇ? ಲೋಕದಲ್ಲಿ ಎಷ್ಟೊಂದು ರಾಮಾಯಣದ ಕಥೆಗಳಿವೆ. ನೀನು ಕೇಳಿರುವುದರಲ್ಲಿ ಯಾವುದಾದರೂ ಒಂದು ನಿನಗೆ ಪ್ರೀತಿ ಪಾತ್ರವಾಗಿದ್ದರೆ ಅದನ್ನೇ ಆರಿಸಿ ಹೇಳಿದರಾಯಿತು. ನೀನೇ ಒಂದನ್ನು ಆರಿಸಿಕೊ. ಮನೋರಮೆ ಹೇಳ್ತಾರೆ, ಶ್ರೀರಾಮನು ಅಶ್ವಮೇಧ ಯಾಗ ದೀಕ್ಷೆಯನ್ನು ಹಿಡಿದನು ಎಂದು ಹೇಳುತ್ತಾರಲ್ಲವೇ, ಆ ಕಥೆಯೇ ಆಗಬಹುದು. ಈಗ ತಿಳಿಯಿತು, ಶೇಷರಾಮಾಯಣನನ್ನು ಹೇಳು ಎನ್ನುತ್ತೀಯ. ಹೌದು ಹೌದು, ಆದರೆ ಮೊದಲು ಯಾರಿಗೆ ಈ ಕಥೆಯನ್ನು ಹೇಳಿದರು? ಮೊದಲು ಶೇಷನು ಇದನ್ನು ವಾತ್ಸಾಯನಿಗೆ ಹೇಳಿದನು. ಅದನ್ನೇ ನಿನಗೆ ವಿಸ್ತರಿಸಿ ಹೇಳುತ್ತೇನೆ. ಆದರೆ ಅದು ಬಲು ದೊಡ್ಡ ಕಥೆಯಲ್ಲವೇ? ಒಂದೆರಡು ದಿವಸಕ್ಕೆ ಪೂರೈಸುವುದಿಲ್ಲ. ಇರಲಿ, ಒಂದೊಂದು ದಿವಸ ಇಷ್ಟಿಷ್ಟನ್ನು ಹೇಳಿದರಾಗುವುದಿಲ್ಲವೇ? ಆಗುತ್ತದೆ. ಯಾವ ಧಾಟಿಯಲ್ಲಿ ಹೇಳಲಿ? ಪದ್ಯದಲ್ಲಿ ಹೇಳಲು, ಗದ್ಯದಲ್ಲಿಯೋ? ಪದ್ಯವು ವದ್ಯ, ಗದ್ಯ ಹೃದಯ. ಹೃದಯವಾದ ಗದ್ಯದಲ್ಲೇ ಹೇಳುವುದು ಸರಿ. ನಸುನಗೆಯಿಂದ ಅದು ಆಗಿರಲಿ. ಆ ಗದ್ಯದಲ್ಲಿ ಇಂತಹ ಒಳ್ಳೆಯ ಕಥೆಯನ್ನು ವಿಸ್ತರಿಸಿ ಹೇಳಿದರೆ ಅರಮನೆಯಲ್ಲಿ ರತ್ನದ ಕಡಗವನ್ನು, ಚಿನ್ನದ ಹಾರವನ್ನು ಬಹುಮಾನವಾಗಿ ಕೊಡುತ್ತಾರೆ. ನೀನು ಕೊಡುವುದೇನು? ಇನ್ನೇನು, ನಾನು ನನ್ನನ್ನೇ ಕೊಡುತ್ತೇನೆ. ಒಳ್ಳೆ ಗಟ್ಟಿಗಿತ್ತಿಯಾದಿಯಲ್ಲ. ಈ ಮುಂಚೆಯೇ ನಿನ್ನ ತಾಯಿ ತಂದೆಗಳು ನಿನ್ನನ್ನು ನನಗೆ ಕೊಟ್ಟಿದ್ದಾರೆಂಬುದು ತಿಳಿಯಾ? ಇದೆಂಥ ಮಾತು? ಹೋಗಲಿ, ನಾನು ಪರಾಧೀನೆಯಲ್ಲವೇ? ಪುರಾಣವನ್ನು ಓದಿದ ಮೇಲಲ್ಲವೇ ದಕ್ಷಿಣೆಯನ್ನು ಕೊಡುವುದು? ಅರಮನೆಯವರು ಕೂಡ ಕಾವ್ಯವನ್ನು ನೋಡಿ ತಾನೇ ಬಿರುದಿನ ಕೈಗಡಗವನ್ನು ಕೊಡುವುದು. ನಾನು ಕಥೆಯನ್ನು ಕೇಳಿ ಅದು ನನಗೆ ಸೊಗಸಿದರೆ ನಿನಗೆ ತಿಳಿದ ಹಾಗೆ ಸನ್ಮಾನ ಮಾಡುತ್ತೇನೆ. ಒಳ್ಳೆಯದು, ಕಥೆಯನ್ನು ಪ್ರೀತಿಯಿಂದ ಕೇಳಿ ಆ ಬಳಿಕ ಕೊಡೆನೆಂದು ಬಿಡುವುದಿಲ್ಲ. ನೋಡೋಣ, ಕಥೆಯ ಹುರುಳು ಹೇಗಿರುತ್ತದೆಂಬುದನ್ನು ನಾನು ನೋಡುತ್ತೇನೆ. ಹಾಗಿದ್ದರೆ ಕೇಳು. ಸ್ವಸ್ತಿ ಶ್ರೀಮತ್ಸರಾಸುರೇಂದ್ರ ಮುನೀಂದ್ರ ಪಣೀಂದ್ರ ಮಣಿಮುಕುಟ ತಟಕಟಿತ. ಓಹೋ, ತಡೆ. ವಸುದೆಗೆ ಒಡೆಯನಾದ ರಾಮಚಂದ್ರನ ಕಥೆಯನ್ನು ಹೇಳೆಂದರೆ ಬಸದಿಗೆ ಒಡೆಯರಾದ ಸುರೇಂದ್ರರ ಕಥೆಯನ್ನು ಹೇಳುವುದೇ? ಸಾಕು. ಹೀಗೆ ನಮ್ಮ ಮನ ತಟ್ಟುವ ಕಥೆಗೆ ಹೇಗೆ ಹುಡುಗೆಯರನ್ನು ಕೊಡುವೇನೋ ಕಾಣೆ. ಇದು ಸೊಗಸಾದ ಭಾಷೆ ಸುಂದರಿ, ನಿನ್ನ ಮೊಲೆಗಳ ಮೇಲಾಣೆ. ಇದು ಬಸದಿ ಇಂದ್ರರ ಕಥೆಯಲ್ಲ, ರಾಮಚಂದ್ರನ ಕಥೆಯನ್ನೇ ಪೊಗಳಿ ಹೇಳುವ ಈ ರೀತಿ ಸಂಸ್ಕೃತದ ಸೊಗಸು. ಸರಿ, ನೀರಿಳಿಯದ ಗಂಟಲಿನಲ್ಲಿ ಕಡುಬನ್ನು ತುರುಕಿದಂತಾಯಿತು. ಕನ್ನಡದ ಸೊಗಸನ್ನೇ ತಿಳಿಯಲು ಅಸಮರ್ಥಳಾದ ನನಗೆ ಸಂಸ್ಕೃತದ ಸೊಗಸನ್ನು ಕುರಿತು ಹೇಳುತ್ತೀಯಲ್ಲವೇ? ಹಾಗಾದರೆ ಇನ್ನು ಹೇಳುವುದು ಹೇಗೆ? ತಿರುಳುಗನ್ನಡದ ಶುಭ್ರವಾದ ಮಾತುಗಳಲ್ಲಿ ಸತ್ವ ಹೊಂದಿಕೊಂಡಿರುವಂತೆ ಹೇಳಬೇಕು. ಕನ್ನಡವು ಕಸ್ತೂರಿಯಲ್ಲವೇ? ಹೌದು. ಆದರೂ ಸಂಸ್ಕೃತವು ಕನ್ನಡಕ್ಕೆ ಸೇರಿಕೊಂಡರೆ ರತ್ನದ ಮಣಿಯನ್ನು ಚಿನ್ನದ ದಾರದಲ್ಲಿ ಬಿಗಿಸಿದ ಹಾಗೆ ಕಾಂತಿಯುಕ್ತವಾಗಿರುತ್ತದೆ. ಆದುದರಿಂದ ಕರಿಮಣಿಯ ಸರದಲ್ಲಿ ಕೆಂಪು ಹವಳವನ್ನು ಪೋಣಿಸಿದಂತೆ ರಸವು ಸೂಸುವಂತೆ ಕಾವ್ಯ ಲಕ್ಷಣಗಳು ಮಿಗಿಲಾಗಿ ಕಂಡುಬರಲು ಅಲ್ಲಲ್ಲಿ ಸಂಸ್ಕೃತದ ಮಧುರವಾದ ಶಬ್ದಗಳು ಮೆರೆಯುವಂತೆ ತಿರುಳುಗನ್ನಡದಲ್ಲಿ ಕಥೆಯನ್ನು ಹೇಳುತ್ತೇನೆ. ಕನ್ನಡವು ಕಸ್ತೂರಿ ಅನ್ನೋ ಒಂದು ಪದವನ್ನು ಮುದ್ದಣ್ಣ ಇದರಲ್ಲಿ ಬಳಸ್ತಾನೆ. ಇದು ಮುದ್ದಣ್ಣ ಮತ್ತು ಮನೋರಮೆಯವರ ಸರಸ ಸಲ್ಲಾಪದ ಒಂದು ಪ್ರಸಂಗ. ನಿಮಗೀಗ ಚಂದ್ರಶೇಖರ್ ಕಂಬಾರ್, ನಮ್ಮ ಜ್ಞಾನಪೀಠ ಪುರಸ್ಕರ್ತರು, ಅವ್ರದ್ದೊಂದು ಕವನ ಇದೆ.
ಇದನ್ನೆಲ್ಲ ಯಾತಕ್ಕೆ ನಿಮ್ಗೆ ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ನೀವೆಲ್ಲ ಹೋಗ್ಬಿಟ್ಟು ಈ ಪುಸ್ತಕಗಳನ್ನೆಲ್ಲ ತಗೊಂಡು ಓದಲಿ ಅಂತ. ನಿನ್ನ ಕಣ್ಣು ಕೊಡಪ್ಪ. ಚಂದ್ರಶೇಖರ್ ಕಂಬಾರ್. ಕವನದ ಹೆಸರು ನಿನ್ನ ಕಣ್ಣು ಅಂತ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ನಿಮ್ಮ ಕಣ್ಣಲ್ಲ, ಚಂದ್ರಶೇಖರ್ ಕಂಬಾರ್ ಅವರು ಬರೆದಿದ್ದಾರೆ. ಕಣ್ಣ ಬಣ್ಣಿಸು ಕವಿಯೇ ಅಂತ ಹೇಳಿದೆಯಲ್ಲ ಪ್ರಿಯೇ, ಅತಿರೇಕದ ಹಿತಕಾರಿ ಮಾತು ಸುಲಿದು ನಿಜ ಹೇಳುತ್ತೇನೆ ಕೇಳು. ಕಾಡಿನೊಳಗಿನ 2 ತಿಳಿಗೊಳಗಳು ನಿನ್ನೆರಡು ಕಾಡಿಗೀ ಕಣ್ಣುಗಳು. 7 ಹೊರಸಿನ ನುಲಿಗೂ ನಿಲುಕಲಾರದ ಆಳ, ಭಾರೀ ನಿರಾಳ. ರೆಪ್ಪೆಗಳ ಸಾಲು ಮರ, ಅದರ ಹಿಂದಿನ ಕಾಡು, ಮತ್ತು ನಮ್ಮೀ ನಾಡು ಹೇಗೆ ಮೂಡಿವೆ ನೋಡು ತಲೆ ಕೆಳಕಾಗಿ. ಮುಟ್ಟಿದರೆ ಮುಟ್ಟಿದ್ದನ್ನು ಒಳಗುವಿಚಿ ಹೀರಿ ಹುಟ್ಟೆಲ್ಲೆನ್ನಿಸಿ ಚಿಗುರುವ ಬಳ್ಳಿ, ಮ್ಯಾಲೆ ಹರಳ್ಯಾವ ಕಮಲ ನೀಲಿ. ಕ್ಷಣಕ್ಕೊಂದು ಚಂದಗಳು ಮೆರೆದು ಮಳೆ ಬಿಲ್ಲುಗಳ ಕೊರೆದು ಮೂಡುವುದುಂಟು ಇಲ್ಲಿ ಮುಗಿಲು. ಸೂರ್ಯಚಂದಿರ ಚಿಕ್ಕಿ ಅಕ ಹಾರುವ ಹಕ್ಕಿ, ಖುಷಿಯಕ್ಕಿ ಹಿಂಬಾಗಿ ಬಿಂಬಿಸುವ ದಿಗಿಲು. ಮೊನ್ನೆ ಹಂಬಿಗರ ಹುಡುಗ ಈ ಕೊಳದೊಳಕ್ಕೆ ಬಲೆ ಬೀಸಿ ಎಳೆದಾಗ ಬಲೆ ತುಂಬ ಸಿಕ್ಕಿದ್ದು ನಿನಗೂ ಗೊತ್ತಲ್ಲ. ಚಿಳಿಮಿಳಿ ಮೀನಲ್ಲ, ಈಜು ಬಾರದೆ ಜಾರಿ ಬಿದ್ದವರ ಹೃದಯಗಳು. ಇದು ಹಳೆಯ ವರದಿ ಬಿಡು. ಬಲ್ಲೆಯ ಚಿನ್ನ, ನಿನ್ನ ಕಣ್ಣಲ್ಲಿ ಮೂಡುವ ಸೂರ್ಯನ ಹಾದರಕ್ಕೆ ಹರಿಕತೆ ಹುಟ್ಟುತ್ತವೆ. ಸೂರ್ಯನ ಕುಡಿದು ಸಚಾರಚರದ ಹೊಕ್ಕಳ ಬಳ್ಳಿ ಪಕ್ಕನೆ ಹರಳುತ್ತದೆ. ಕೊಳೆತ ಬೇರಿನ ಮೇಲಿನ ಚಿಗುರಿನ ಪವಾಡ ನಡೆಯುತ್ತದೆ. ಆದರೆ ಗೊತ್ತು ಪ್ರಿಯೆ, ಈ ಪ್ರಕೃತಿಗೆ ಬೇಕು ನಿನ್ನ ದಯೆ. ಮೂಡಿರುವ ಸೂರ್ಯನ ನಡುಗಿಸಲೇನು ಬೇಕು? ಈ ಕೊಳದ ಮರಿ ಮೀನೊಂದು ಸಾಕು, ಅದು ತುಳುಕಿದರೆ ಅನಾಯಾಸ. ಮೂಡಿರುವ ಸೂರ್ಯ ಮುಗಿಲು ಸಮೇತ ಗಡಗಡ ನಡುಗಿ ಆಕಾಶದಾಧಾರ ದಸಕ್ಕನೆ ಕುಸಿಯುತ್ತದೆ. ಹೋಗಲಿ ಈ ಶೀತೋಷ್ಣ ವಲಯದ ಅಸ್ತಿತ್ವ ಎಲ್ಲಿಯ ತನಕ? ನೀನು ರೆಪ್ಪೆಯ ಒಡೆಯುವ ತನಕ. ಒಡೆದೆಯೋ ಕೇಲ್ ಖಲಾಸ್. ಮೂಡಿದ್ದೆಲ್ಲ ದೃಶ್ಯ, ಕಣ್ಣು ತೆರೆದಾಗ ಇನ್ನೊಂದು ದೃಶ್ಯ. ಆದರೂ ಹುಸಿಯೂದಿ ಹುಬ್ಬಿಸಿದ ಹೌಸಿಯ ಬಲೂನಿಗೆ ರೆಪ್ಪೆಯ ಸೂಜಿ ಮೊನೆ ತಗುಲಿಸಿದಂತೆ ನೋಡಿಕೊಂಬ ಜಾಣೆ ನೀನು. ಈ ಒಪ್ಪಂದ ಇಂದು ನಿನ್ನೆಯದಲ್ಲ, ನಾನು ಸುಳ್ಳು ಹೇಳುತ್ತಿಲ್ಲ. ಯಾಕೆ ಗೊತ್ತಲ್ಲ, ಸೆಟೆದಿಟದ ಮಧ್ಯ ಸೇತುವೆಯಾದ ನಮ್ಮ ಪ್ರೀತಿಗೆ ಬೇರೆ ದಾಖಲೆ ಇಲ್ಲ. ಮುಂದುವರಿಸ್ಬೇಕಾ? ಸಾಕು. ಒಂದೇ ಒಂದು ಕವನ ತುಂಬ ಪ್ರಮುಖ. ಕೆ ಎಸ್ ನರಸಿಂಹಸ್ವಾಮಿಯವರು ಮಲ್ಲಿಗೆಯ ಕವಿ ಅಂತ ಕರೀತಾರೆ ಅಲ್ವಾ, ಮೈಸೂರು ಕವಿ. ಆದರೆ ಅವರು ಒಂದು ಕವಿತೆ ಬರೀತಾರೆ. ಆ ಕವಿತೆ ಏನು ಗೊತ್ತಾ? ಸಂಬಳದ ಸಂಜೆ. ಸಂಬಳ ಬಂದಾಗ ನಮಗೇನು ಅನಿಸುತ್ತೆ ಅದ್ರ ಬಗ್ಗೆ ಒಂದು ಕವಿತೆ ಬರೆದಿದ್ದಾರೆ ಕೆ ಎಸ್ ನರಸಿಂಹಸ್ವಾಮಿದು. ಕೊಡಿ, ಅದೊಂದು ಓದ್ಬಿಟ್ಟು ಸಾಹಿತ್ಯ ಪ್ರಿಯರಿಗೆ. ಎಸ್, ಸಂಬಳದ ಸಂಜೆ. ಸಂಬಳದ ಸಂಜೆ ಒಳೆಜೇಬು ಬೆಳಕಾಗಿರಲು ಮುಗುಳು ನಗೆ ಸೂಸಬೇಕು. ತಂದ ಹಣ ತುಂಡಾಗಿ ತಲೆನೋವು ಬಂದಿರಲು ಮಂದಲಗೆ ಹಾಸಬೇಕು. 7 ಅಡಿಯ ಕಿರುಮನೆಗೆ 20 ರೂಪಾಯಿ ಬಾಡಿಗೆಯ ಚಾಚಬೇಕು. ಬಿದಿಯಂಚಿಗೆ ನಿಂತ ತಳವಿರದ ಪೀಪಾಯಿ ಮನೆತನಕ್ಕೆ ಇಷ್ಟು ಸಾಕು. ನೀರು ಹತ್ತುವುದಿಲ್ಲ, ದೀಪ ಒಳೆಯುವುದಿಲ್ಲ, ಇವು ಎಲ್ಲ ದೈವಚಿತ್ತ. ತೊಟ್ಟಿಲನ್ನು ಕಟ್ಟಿದರೆ ಮಂಚಕ್ಕೆ ಸ್ಥಳವಿಲ್ಲ, ಟ್ರಂಕ್ ಒನಕೆ ನನ್ನ ಸುತ್ತ. ಬಾಡಿಗೆಯ ಕೊಟ್ಟು ಭಾಗೀರಥಿಯ ದಾಟಿದೇನು, ಇನ್ನು ಉಸಿರಾಡಬಹುದೇ? ಸೀರೆ ಅಂಗಡಿಯವನು ಕೈ ಮುಗಿದು ನಿಂತಿಹನು, ಎಷ್ಟು ಸಲ ನಾಳೆ. ಇನ್ನು ಹಾಲಿನ ಲೆಕ್ಕ 30 ಬೊಟ್ಟುಗಳು, 10ರದು ಒಂದು ನೋಟು. ತರಕಾರಿಯವಳಂತೂ ನಗುತ್ತಾ ಬಂದಿಹಳು, ಗೋಡೆಯಲ್ಲಿ 10 ಗೀಟು. ಪತ್ರಿಕೆಯ ಹುಡುಗ ಸೈಕಲ್ ಶಬ್ದ ಮಾಡುವನು, ಸ್ವಲ್ಪ ಹಣ ಕೊಟ್ಟು ಬಿಡಲೆ. ಸಂಪಾದಕೀಯದಲ್ಲಿ 100 ತಪ್ಪುಗಳು, ಹೋಗಿ ಬಾ ಎಂದು ಬಿಡಲೆ. ಎಲ ಸೌದೆಯವ ಕೊಡಲಿಯೊಂದಿಗೆ ಬಂದ, 7 ರೂಪಾಯಿ ತಾನೇ, 7 6 ರೂಪಾಯಿ, ಸೌದೆ ಒಡೆದವನು ನಾನೇ. ಬಳೆಗಾರ ಬಂದ, ತಾಯಿ ಎಂದ. ಅವಳಿಲ್ಲ, ಕೆಮ್ಮುವುದು ಪಾಪ ಪ್ರಾಣಿ, ಇವನದು ಕೊಟ್ಟು ಬಿಡುವೇನು, ಚರ್ಚೆ ಬೇಕಿಲ್ಲ, ನೊಂದಾಳು ನನ್ನ ರಾಣಿ.
ಅಂಗಡಿಯ ಶೆಟ್ಟಿ ಬಂದರೆ ಅವನ ಹುಂಗುರದ ಕೈಗೆ 30 ಸುರಿದು ಮುನುವನದ ತನಕ ಹೋಗೇಳು ಎಂದಿತು ಜೀವ. ಎದೆಯೊಳಗೆ ತಣ್ಣ ಗುರಿಯಿದು. ನನಗಿಂತ ಮೊದಲೇ ಕತ್ತೆಗಳು ಹೊರಟಿವೆ ಹೊರಗೆ. ಸಂಜೆಯಲ್ಲಿ ಸಣ್ಣ ಸೋನೆ. ಬಾಗಿಲಿಗೆ ಬೀಗವನ್ನು ಹಚ್ಚಿ ನಡೆಯುವುದುಂಟೆ. ಕಳ್ಳತನ ನೆನೆತಾನೆ. ಸೊ ನಿಮಗೆ ಇವುಗಳನ್ನೆಲ್ಲ ತಿಳಿಸಿರತಕ್ಕಂಥ ಉದ್ದೇಶ, ಸಾಹಿತ್ಯದಲ್ಲಿ ಜೀವನ ಇದೆ, ಸಾಹಿತ್ಯದಲ್ಲಿ ಹಾಸ್ಯ ಇದೆ, ಸಾಹಿತ್ಯದಲ್ಲಿ ಶೃಂಗಾರ ಇದೆ. ಅಷ್ಟೇ ಅಲ್ಲ, ಸಾಹಿತ್ಯದಲ್ಲಿ ಜೀವನದ ದಿಕ್ಸೂಚಿ ಕೂಡ ಇದೆ. ಕುವೆಂಪುರವರು ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಇನ್ಇಕ್ವಾಲಿಟಿ ಬಗ್ಗೆ 1935 ಬರೆದಿದ್ರು. 1935 ನಾವು ಈಗ ಎಲ್ಲ ಪೊಲಿಟಿಕಲ್ ಜನ ಎಲ್ಲ ಈ ಒಂದು ಸೆಂಟೆನ್ಸ್ನ ಬಳಸ್ತಿರ್ತಾರೆ, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ. ಇದನ್ನು 1935 ಬರೆದಿದ್ರು. ತುಂಬ ಚೆನ್ನಾಗಿತ್ತು ಅದೊಂದು. ಸೊ ಕನ್ನಡದ ಕಂಪು, ಕನ್ನಡದ ಹಿಂಪು ಮತ್ತು ಮಾನವ ಸಂಪನ್ಮೂಲ ಅಧಿಕಾರಿಗಳು ಸ್ಥಳೀಯವಾಗಿ ನೀವು ನಮ್ಮ ಭಾಷೆಯನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಾಹಿತ್ಯವನ್ನು ಬೆಳೆಸೋ ದಿಕ್ಕಿನಲ್ಲಿ ನೀವೆಲ್ಲ ಒಂದು ಹೆಜ್ಜೆ ಮುಂದೆ ಇಡಬೇಕು ಅನ್ನೋ ಒಂದು ಅಭಿಲಾಷೆಯೊಂದಿಗೆ ನನ್ನನ್ನು ಈ ಒಂದು ಸಂದರ್ಭದಲ್ಲಿ ಆಹ್ವಾನ ಕೊಟ್ಟಿದ್ದೀರಿ. ನಿಮ್ಮ ಆಹ್ವಾನ ತುಂಬ ಹೃದಯದಿಂದ ಸ್ವಾಗತಿಸಿ ನನ್ನ 2 ಮಾತುಗಳನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಒಂದು ಪುಟ್ಟ ಗ್ರಂಥಾಲಯದಲ್ಲಿ ವಿಹರಿಸಿದ ಅನುಭವ, ಪುಸ್ತಕಗಳ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋದರು. ಖಂಡಿತ ನಾವು ನಿಮಗೆ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ಸಾಹಿತ್ಯವನ್ನು ನಾವು ಓದ್ತೀವಿ. ಯಾರೆಲ್ಲ ಸಾಹಿತ್ಯವನ್ನು ಓದಲ್ವೋ ಅವರು ಕೂಡ ಸಾಹಿತ್ಯ ಇನ್ನು ಮುಂದೆ ಓದ್ತೀರಾ ಅಂತ ಭಾವಿಸ್ತೇನೆ. ನಾವೆಲ್ಲರೂ ಒಂದು ರೀತಿ ಬಾವಿ ಒಳಗಡೆ ಇರೋ ಕಪ್ಪೆಗಳ ಥರ. ಯಾವಾಗ ಅದರಿಂದ ಹೊರಗಡೆ ಬರಲ್ವೋ ಅಲ್ಲಿವರೆಗೂ ಅಭಿವೃದ್ಧಿಯ ಆಯಾಮವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದ್ರು. ರಾಜೀನಾಮೆ ಯುಗ ಆಗಿರ್ಬೋದು, ವಜಾ ಯುಗ, ಇದರಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮಾನವ ಸಂಪನ್ಮೂಲ ಅಧಿಕಾರಿಯೂ ಪ್ರತಿನಿತ್ಯ ಎದುರಿಸಬೇಕಾದಂತಹ ಪರೀಕ್ಷೆಗಳ ಮೇಲೆ ಅವರ ಗಮನವನ್ನು ವಹಿಸಬೇಕಾಗತ್ತೆ, ಅದನ್ನು ಅವಲೋಕಿಸಬೇಕಾಗತ್ತೆ ಅಂತ ಹೇಳಿ ಮತ್ತೊಮ್ಮೆ ಧನ್ಯವಾದಗಳು ಸರ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು.